ಚಾಲಕರ ಈ ದೇಶದ ಸ್ನೇಹಿತರೆ ನಮಸ್ತೆ. ಇವತ್ತೇನು ನಮ್ಮ ಅಶ್ವಮೇಧ ಚಾಲಕರ ಸೇನೆ ಏನು ಮೆಂಬರ್ಶಿಪ್ ಮಾಡ್ತಾ ಇದ್ರು, ಇವತ್ತೆಲ್ಲ ಬಂದಿದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಅಂದರೆ ನಾವು ಒಂದು ಕುಟುಂಬ ಮಾಡ್ಕೊಂಡಿದ್ದೀವಿ. ಅಂದರೆ ಅಶ್ವಮೇಧ ಚಾಲಕರ ಸೇನೆ ಅಂದರೆ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಆಗು ಹೋಗುಗಳು, ಸಮಸ್ಯೆಗಳು, ನೋವು, ಮತ್ತೊಂದು ಮಗದೊಂದು ಏನೇ ಇದ್ರೂ ಅದಕ್ಕೆ ನಾವು ಧ್ವನಿಗೂಡಿಸ್ತೀವಿ ಅಂತಲೇ ಅಶ್ವಮೇಧ ಚಾಲಕರ ಸೇನೆ ಕಟ್ಟಿದ್ದೀವಿ. ಮೊನ್ನೆ ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳು ಮಾತಾಡಿರ್ತಾರೆ, ಮಾತಾಡ್ಕೊಳ್ಳಿ. ಅದ್ರ ಬಗ್ಗೆ ನಮಗೆ ಎಳ್ಳಷ್ಟು ಬೇಜಾರಿಲ್ಲ. ನಾವು ಇವತ್ತು ಹೇಳ್ತಿದ್ದೀವಿ, ನಾಳೆನೂ ಹೇಳ್ತಿದ್ದೀವಿ. ಯಾರ್ಯಾರು ಏನೇನು ಮಾಡ್ಕೊತೀರ ಮಾಡ್ಕೊಳ್ರಿ. ಆದರೆ ಚಾಲಕರ ಪರವಾಗಿ, ಚಾಲಕರ ನೋವಿಗೆ, ಚಾಲಕರ ದುಡಿಮೆಗೆ, ಚಾಲಕರ ಬದುಕಿಗೆ ನಾವು ಹೋರಾಡ್ತೀವಿ. ಬಿಟ್ಟರೆ ಬೇರೆ ಯಾವುದು ವೈಯಕ್ತಿಕ ದ್ವೇಷ ನಿಮ್ಮಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ. ಯಾವತ್ತೂ ಅಷ್ಟೇ ನೀವು ರಾಜಕಾರಣಿಗಳಾಗಬೇಡ್ರಿ, ಆಮೇಲೆ ನೀವು ರಾಜರಾಗಬೇಡ್ರಿ, ಮತ್ತು ನೀವು ನಾಯಕರಾಗಬೇಡ್ರಿ. ನೀವು ಚಾಲಕರನ್ನ ನಾಯಕರನ್ನ ಮಾಡಿ. ಅವತ್ತು ನಿಮಗೆ ಅವರೇ ಬಂದ್ಬಿಟ್ಟು ಚಪ್ಪಾಳೆ ತಡ್ತಾರೆ, ನೀವು ಹೇಳಿದ ಕೆಲಸ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ನಮ್ಮದೇ ದರ್ಬಾರು, ನಾವೊಂದು 6-7 ಜನ ಇದ್ದೀವಿ, ನಾವೇ ಮಾಸ್ಟ್ರು, ನಾವೇ ಕಿಂಗು ಅನ್ನೋದನ್ನ ಬಿಟ್ಬಿಡಿ. ಇವತ್ತು ಓಲಾ, ಊಬರು, ರ್ಯಾಪಿಡೋ ಮತ್ತು ಏನು ನಮ್ಮ ಯಾತ್ರೆಯನ್ನು 420ಗಳಿಗೆ ಕೆಲವರು ರ್ಯಾಪಿಡೋನ ಮಾತ್ರ ಅನ್ಇನ್ಸ್ಟಾಲ್ ಮಾಡಂತ ಇದ್ದೀರಾ. ಇನ್ನು ಮಿಕ್ಕದವು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಬಿಡಿ, ನಮಗೂ ಗೊತ್ತಾಗುತ್ತೆ ಮೀಟ್ರ್ ಹಾಕ್ಕೊಂಡು ಓಡಿಸ್ಬೇಕು, ಮೀಟ್ರ್ ಸೇವೆ ಕೊಡಬೇಕನ್ನೋ ನಮಗೂ ಗೊತ್ತಿದೆ. ಆದರೆ ಪಬ್ಲಿಕ್ಕು ಬರ್ತಾ ಇಲ್ಲ. ಅದಕ್ಕೆ ಸಜೆಷನ್ ಏನಿದೆ, ಈಗ ನೀವೊಂದು ಕಮಿಟಿ ಮಾಡಿಕೊಂಡು ಎಲ್ಲರನ್ನೂ ಕರೆದು ಒಂದು ಹೋರಾಟಕ್ಕೆ ಸಿದ್ಧತೆ ಕೊಟ್ಟಿದ್ದೀರಾ. ಬನ್ನಿ ನಮಗೆ ಕೈ ಜೋಡಿಸಿ ಅಂತ ಹೇಳಿದ್ದೀರಾ. ಎಲ್ಲ ಸಂಘಟನೆಗಳನ್ನ ಜೊತೆಯಲ್ಲಿ ತೂಕೊಂಡು ಎಲ್ಲ ಸಂಘಟನೆಗಳನ್ನ ಕರ್ಕೊಂಡು ಹೋದಾಗ ಒಬ್ಬ ನಾಯಕನಾಗ್ತಾನೆ. ಆ ಯೋಗ್ಯತೆ ಕೆಲವರಲ್ಲಿಲ್ಲ. ಹಾಗಾಗಿ ನಾವು ಕೆಲವ್ರನ್ನ ಬಿಟ್ಟು ಇನ್ನು ಎಲ್ಲ ನಾಯಕರ ಜೊತೆ ನಾವು 100% ಕೈ ಜೋಡಿಸ್ತೀವಿ. ಕೆಲವ್ರನ್ನ ಬಿಟ್ಟು ನಾನೇ ಕಿಂಗು, ನಾನೇ ಬದನೆಕಾಯಿ ಅನ್ನೋರ ಮುಂದೆ ನಾವು ತಲೆ ಬಗ್ಗಲ್ಲ. ಯಾಕಂತಂದರೆ ನಿಮ್ಮಲ್ಲಿ ಏನು ಸ್ವಾಭಿಮಾನ ಇದೆ ಅದೇ ರೀತಿ ನಿಮಗಿನ್ನ 100% ನಮ್ಮ ಅಶ್ವಮೇಧ ಚಾಲಕರ ಸೇನೆ ಸ್ವಾಭಿಮಾನ ಇದೆ. ಇನ್ನೊಂದು ಮನವಿ ಮಾಡ್ತಾಯಿದ್ದೀವಿ, ಯಾರೂ ಅಷ್ಟೇ ಅನ್ಯತಾ ಭಾವಿಸ್ಬೇಡ್ರಿ. ಇಲ್ಲಿ ಯಾರ ಮೇಲೂ ಯಾರಿಗೂ ಭೇದ ಭಾವ ಇಲ್ಲ. ನಾಯಕರು ನೀವಾಗೋ ಬದಲು ಚಾಲಕರನ್ನ ನಾಯಕರನ್ನ ಮಾಡಿ. ಅವತ್ತು ನಿಮಗೆ ಗೆಲುವು ಶತಸಿದ್ಧ. ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷ ಆದಂಥ ಶಾಂತೇಗೌಡರ ಜೊತೆ ಸದಾ ಅಶ್ವಮೇಧ ಚಾಲಕರ ಸೇನೆ ಇದ್ದೇ ಇರುತ್ತೆ. ಅವ್ರ ಜೊತೆ ನಾವು ಗೂಡಿಸ್ತೀವಿ. ನಾಟ್ ಓನ್ಲಿ ನಮ್ಮ ಗೌಡ್ರ ಅಂತಲ್ಲ, ಪ್ರತಿಯೊಬ್ಬ ಚಾಲಕನು ನಮಗೆ ಶಕ್ತಿನೇ, ಪ್ರತಿಯೊಬ್ಬ ಚಾಲಕನು ನಮಗೆ ಪವರೇ. ಹಾಗಾಗಿ ಅಶ್ವಮೇಧ ಚಾಲಕರ ಸೇನೆ ಚಾಲಕರ ಪರವಾಗಿ ಧ್ವನಿ ಎತ್ತುತ್ತಾ ಇರುತ್ತೆ, ಆ ಧ್ವನಿ ಗೂಡಿಸ್ತಾನೆ ಇರ್ತೀವಿ. ನಮ್ಮ ಶಾಂತೇಗೌಡರು ಒಂದೆರಡು ಮಾತಾಡ್ರಿ ಕೊಡ್ರೆ. ಚಾಲಕರು ಏನು ಹೇಳ್ತಾರೆ ಅದರ ಒಪಿನಿಯನ್ ತೊಗೊಂಡು ನಾವು ಇವತ್ತು ಈ ವಿಷಯ ತೊಗೊಂಡಿದ್ದೀವಿ. ಚಾಲಕರು ಅವ್ರು ಇಷ್ಟ ಬಂದಿದ್ದ ಡ್ಯೂಟಿಗಳನ್ನ ಮಾಡ್ಬೋದು. ಯಾರಿಗೂ ಇದು ಮಾಡಬೇಡಿ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಾವು ಅದೇ ಹೇಳ್ತೀವಿ, ಅವರವ್ರ ಜೀವನಕ್ಕೆ ಏನೇನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾದ ಒಂದು ಶಾಶ್ವತ ಪರಿಹಾರ ಸಿಗೋವರೆಗೂ ಈ ಅನ್ಇನ್ಸ್ಟಾಲ್ ಅಭಿಯಾನ ನೀವು ಮಾಡ್ಕೊತಾ ಹೋಗಿ ನಮಗೇನು ಯಾವುದೇ ಅಭ್ಯಂತರ ಇಲ್ಲ. ನಮ್ಮಲ್ಲಿ ಕೆಲವರು ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಮಾಡ್ತಾ ಇಲ್ಲ. ಕೆಲವ್ರಿಗೆ ಇಷ್ಟ ಇದೆ, ಅವ್ರ ಅನುಕೂಲ ತಕ್ಕಂಗೆ ಮಾಡ್ತಾ ಇದ್ದಾರೆ. ಅವ್ರವ್ರ ಇಷ್ಟಕ್ಕೆ ಬಿಡ್ತಾ ಇದ್ದೀವಿ ನಾವು. ಯಾಕಂದರೆ ಚಾಲಕರು ಏನು ಹೇಳ್ತಾರೆ ಅದ್ರ 9 ನಿರ್ಧಾರ ತೊಗೋತಾ ಇದ್ದೀವಿ ನಾವು. ನಮ್ಮ ನಿರ್ಧಾರ ಚಾಲಕರು ಮಾಡಬೇಕಾಗಿಲ್ಲ, ಅವ್ರ ನಿರ್ಧಾರ ನಾವು ಮಾಡಬೇಕಾಗಿದೆ. ಅದ್ರ ಪ್ರಕಾರ ನಾವು ನಡ್ಕೋತಾ ಇದ್ದೀವಿ. ಇದೇ ಒಂದು ಮಾತು ಹೇಳ್ತೀನಿ. ಇದೇ ಅಣ್ಣಾ ಹಜಾರೆ ಅವರು ಬೀದಿಗೆ ಬಂದು ಹೋರಾಟ ಮಾಡಿರಲ್ಲ, ಅವರು ಒಂದು ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡಿರ್ತಾರೆ. ದಯವಿಟ್ಟು ಬೀದಿಗೆ ಬಂದು ಹೋರಾಟ ಮಾಡಿದ ತಕ್ಷಣ ಗೆಲುವು ಸಿಗುತ್ತೆ ಅಂತಲ್ಲ, ಅರ್ಥ ಆಯ್ತಾ? ನೀವೆಷ್ಟು ಬೀದಿ ಹೋರಾಟ ಮಾಡಿ ಗೆಲ್ಸಿದ್ದೀರ ಅನ್ನೋದು ನಮಗಂತೂ ಗೊತ್ತಿಲ್ಲ. ಇವತ್ತು ನಿನ್ನೆ ಮೊನ್ನೆ ಬಂದಿರೋ ಬಚ್ಚಾಗಳೆಲ್ಲ ನಾನು ಬೀದಿ ಹೋರಾಟ ಮಾಡಿದ್ದೀನಿ, ನಾನೇನೋ ಮಾಡಿದ್ದೀನಿ ಅಂತಿರಲ್ಲ. ನೀವು ಯಾವ ಹೋರಾಟಗಳನ್ನ ನಾವು ನೋಡಿದ್ದೀವಿ. ನಮ್ಮ ಸರ್ವೀಸು ಆಟೋ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿದೆ. ನಿಮ್ಮ ಸಂಘಟನೆಯಲ್ಲಿ ಎಷ್ಟೋ ಜನ ನನ್ನ ಸ್ನೇಹಿತರಿದ್ದಾರೆ, ಅವ್ರನ್ನ ಕೇಳಿ. ಅರ್ಥ ಆಯ್ತಾ? ಇದೇ ವ್ಯಕ್ತಿ 30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾವ್ರೆ, ಮೀಟ್ರ್ ಹಾಕಿ ಅಂತ. ನಾವು ಅಷ್ಟೇ, ನಾವು ಅದನ್ನು ಮಾಡಿರಿ, ಇದು ಮಾಡಿರಿ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ ಅಂತ ನಾವು ಹೇಳಲ್ಲ. ನೀವು ಯಾವ್ದಾರ ಮಾಡಿ, ಜೀವನ ಮಾಡಿ. ಯಾಕೆಂದರೆ ಇವತ್ತು ದುಡಿದ್ರೆ ಜೀವನ. 1 ಅವರ್ ವೇಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಒಂದು ಟ್ರಾಫಿಕ್ ಜಾಮಲ್ಲಿ ಒಂದು ಅರ್ಧ ಗಂಟೆ ಹೋದರೆ ನಮಗೇನು ಎಕ್ಸ್ಟ್ರಾ ಯಾವನ್ನೂ ಕೊಡಲ್ಲ. ಇವತ್ತು ಪೀಕ್ ಅವರು, ಅನ್ಪೀಕ್ ಅವರು, ಅದರಲ್ಲಿ ರೇಟ್ ಜಾಸ್ತಿ ಮಾಡ್ತಾನೆ, ಕಡಿಮೆ ಮಾಡ್ತಾನೆ. ಹೊಟ್ಟೆ ಪಾಡಿಗೆ ನಾವು ಜೀವನ ಮಾಡೋರು ನಮ್ಮ ಹೊಟ್ಟೆನೇ ಹೊಡ್ಕೊತಾ ಇದ್ದೀವಿ. ಹಾಗಾಗಿ ಅವರವ್ರು ಮಾಡ್ಕೊಳ್ಳಿ. ನಾವು ಇವತ್ತು ಹೇಳಿದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮ್ಮ ವಿಚಾರ ಸ್ಪಷ್ಟನೆಯಾಗಿ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಅಶ್ವಮೇಧ ಚಾಲಕರ ಸೇನೆಯ ಪ್ರತಿಯೊಬ್ಬ ಚಾಲಕರಿಗೂ ಯಾರು ನೀವು ಧಮ್ಕಿಗಳು, ಇನ್ನೊಂದು ಮತ್ತೊಂದು, ನಾನು ಈ ಥರ ಮಾಡ್ತೀನಿ ಅಂತ ಅಂದರೆ ಅದೆಲ್ಲ ಆಗಲ್ಲ. ನಮ್ಮ ಹುಡುಗರಿಗೆ ಯಾರಿಗೆ ತೊಂದರೆ ಕೊಡೋಂಗಿಲ್ಲ. ನಮ್ಮ ಹುಡುಗರು 100% ಅನ್ಇನ್ಸ್ಟಾಲ್ ಮಾಡಲ್ಲ. ನಮ್ಮ ಸ್ನೇಹಿತರುಗಳು, ನಮ್ಮ ಕುಟುಂಬದ ಯಾರು ಒಬ್ಬ ಅಣ್ಣ ಇದರಿಂದ ತೊಂದರೆ ಆಗ್ತಾಯಿದೆ ಅಣ್ಣ ಮಾಡೋಣ ಅಂದರೆ ನಾನು ಅವತ್ತು ಮಾಡ್ತೀನಿ. ಇನ್ನು ಯಾರೋ ಹೇಳಿದ ತಕ್ಷಣ ನಾನು ಮಾಡಿಸಲ್ಲ ಏನ್ರಿ? ಇಲ್ಲ ಹೌದು.
ಈಗ ನಾನು ಒಬ್ಬರಿಗೆ ಮಾತನಾಡಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅವರೇ ಮಾತಾಡಿ. ಯಾಕೆಂದ್ರೆ ಮತ್ತೆ ಅವ್ರು ಏನ್ ಮಾತಾಡ್ತಾ ಅವ್ರಿಗೆ ಅರ್ಥ ಆಗಲ್ಲ ಪಾಪ. ಸೇಫ್ಟಿಗೆ ರ್ಯಾಪಿಡ್ ಸೈಡ್ ಡ್ಯೂಟಿ ಅಂದರೆ ಅದರ ಇದ್ದಿರೋ ಟೈಮಲ್ಲಿ ಆ ಟೈಮಲ್ಲಿ ಆನ್ ಮಾಡ್ಕೊಂಬೋಣ. ಬೇರೆ ಟೈಮಲ್ಲಿ ನಮ್ಗೆ ಯಾವ ಬೇರೆ ಡ್ಯೂಟಿ ಬೇಕಾ ಅದನ್ನು ಆನ್ ಮಾಡ್ಕೊಂಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಹೇಳಿ, ಯಾರಾದ್ರು ಹೇಳಿ. ಒಟ್ಟಲ್ಲಿ ರ್ಯಾಪಿಡ್ ಬ್ಯಾನ್ ಅನ್ಇನ್ಸ್ಟಾಲ್ ಮಾಡದೇ ಇರೋದು ಒಳ್ಳೇದು. ಯಾಕೆ ಅಂತಂದರೆ ಒಂದೊಂದು ಟೈಮಲ್ಲಿ ನಮಗೆ ಡ್ಯೂಟಿನೇ ಇರೋದಿಲ್ಲ. ಈಗಿನ ಡ್ಯೂಟಿ ಸಿಚುವೇಶನಲ್ಲಿ ಒಂದೊಂದು ಆ್ಯಪು ನಮಗೆ ತುಂಬ ಇಂಪಾರ್ಟೆಂಟೇ, ಒಂದೊಂದು ಡ್ಯೂಟಿನೂ ಇಂಪಾರ್ಟೆಂಟು. ಇವಾಗ ರ್ಯಾಪಿಡ್ ನಾವು ಡಿಲೀಟೇ ಮಾಡಿಬಿಟ್ರೆ ಬರೀ ಒಂದು ಊಬರ್ ಇಟ್ಕೊಂಡಿರ್ತೀನಿ ನನ್ನ ಹತ್ರ. ಒಂದು ಊಬರಲ್ಲಿ ಕೊಡ್ತಾನೆ ಒಂದೊಂದು ಗಂಟೆಗೆ ಒಂದೊಂದು ಕೊಡ್ತಾನೆ, ನಮ್ಗೆ ಆ ಡ್ಯೂಟಿ ಮಾಡೋಕ್ಕಾಗಲ್ಲ. ಅದೇ ಟೈಮ್ಗೆ ಇವಾಗ ಎಲ್ಲ ಆ್ಯಪ್ ಇತ್ತು ಅಂದರೆ ಯಾವ್ದಾರು ಒಂದು ಆ್ಯಪಲ್ಲಿ ಡ್ಯೂಟಿ ಮಾಡ್ಬೋದಲ್ಲ. ಅದಕ್ಕೆ ನಮ್ಗೆ ರ್ಯಾಪಿಡ್ ಅನ್ಇನ್ಸ್ಟಾಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯ್ತದೆ. ನನ್ನ ಹೆಸರು ರವಿರಾಜ್ ಅಂತ. ಅನ್ಇನ್ಸ್ಟಾಲ್ ಮಾಡೋದು ಬೇಡ ಅಂತ ನಾನು ಹೇಳೋದು. ಯಾಕೆ ಅಂದರೆ ಇರೋದು 3 ಆ್ಯಪ್ ನನ್ನ ಹತ್ರ. ಇದರಿಂದ ಯಾವುದೆಲ್ಲ ಒಂದೆಲ್ಲ ಬರುತ್ತೆ ಅಂತ ನಾವು ಕಾಯ್ಕೊಂಡಿರ್ತೀವಿ ರೋಡಲ್ಲಿ. ಮುಂದೆ ನಾವು ಡ್ಯೂಟಿ ಮಾಡ್ತೀವಿ. ಅನ್ಇನ್ಸ್ಟಾಲ್ ಮಾಡಲೇಬೇಕು ಅನ್ನೋದ್ರೆ ಎಲ್ಲ ಸಂಘಗಳು ಸೇರಿ, ಎಲ್ಲರೂ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಎಲ್ಲ ಒಂದೇ ಸೇರಿ ಅನ್ಇನ್ಸ್ಟಾಲ್ ಮಾಡೋ ಬದಲು ಆಫೀಸ್ನೇ ಹೋಗಿ ಮುತ್ತಿಗೆ ಹಾಕಿ ಇದು ಮಾಡೋದು ನನ್ನ ಅಭಿಪ್ರಾಯ. ಮುಂದೆ ಯಾರು ನಾಗರಾಜ್? ಅನ್ಇನ್ಸ್ಟಾಲ್ ಮಾಡೋದು ಒಳ್ಳೆಯದು, ಆದರೆ ಅದರಿಂದ ಅನ್ಇನ್ಸ್ಟಾಲ್ ಮಾಡಿದವರು ಒಳ್ಳೆಯದು. ಅನ್ಇನ್ಸ್ಟಾಲ್ ಮಾಡಿದ್ರೆ ಈಗ ಅದರಿಂದ ನಮ್ಮ ಪ್ರಾಬ್ಲಮ್ ಆಗುತ್ತೆ. ಅನ್ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ನಮ್ಮ ಜೀವನ ನಡೀತದೆ. ಫಸ್ಟು ಹೇಳ್ಕೋಬೇಕು ಅಂದರೆ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಮಗೆ ಉಪಯೋಗ ಏನಂದರೆ, ಅನ್ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ಸ್ವಂತ ಸರ್ಕಾರ ಕಡೆಯಿಂದ ಒಂದು ಆ್ಯಪ್ ಇರಬೇಕು. ಅನ್ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತಾರೆ. ನೀವು ಕೇಳ್ತಾರಲ್ಲ, ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ನಮ್ಗೆ ಎಲ್ಲ ಆ್ಯಪ್ ಇರಲಿ ತೊಂದರೆ ಇಲ್ಲ. ನಮ್ಗೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ ಒಂದು ನಿಲ್ಲಿಸ್ಬೇಕು. ಅದು ನಿಲ್ಲಿಸಿದ್ರೇ ನಮಗೆ ಒಂದು ಜೀವನ. ನಾವು ಅವತ್ತಿಂದ ಆಟೋ ಚಾಲಕರಾಗಿದ್ದೀವಿ, ಇವತ್ತು ಆಟೋನೇ ಓಡಿಸ್ತಿದ್ದೀವಿ. ಯಾವ ಆ್ಯಪ್ಗಳು ನೋಡ್ಕೊಂಡು ನಾವು ಡ್ರೈವಿಂಗ್ ಮಾಡ್ತಾಯಿಲ್ಲ. ಈಗ ಉದಾಹರಣೆಗೆ ಯಾವ ಆ್ಯಪು ಇಲ್ಲ, ನಾವು ಮೀಟ್ರ್ ಹಾಕೊಂಡು ನೋಡಿದ್ದೀನಿ ಅಂದರೆ ಒಬ್ಬರು ಕರೀತಾರೆ, ಇಬ್ಬರು ಕರೆಯಲ್ಲ. ಈಗ 22 ಕಿಲೋಮೀಟ್ರ್ ಆಗಿರ್ತೀವಿ ಇಲ್ಲಿಂದ 22 ಕಿಲೋಮೀಟ್ರ್ ಆಗಿದ್ದರೆ ಈಗ ಆ ಕಡೆಯಿಂದ ಬರೋಕ್ಕೆ ಕಾಯಬೇಕು. ಮೀಟ್ರ್ ಕರೆದು ಬರೋಲ್ಲ. ಯಾಕೆ ಎಲ್ಲ ಕೂತಿನ ಹತ್ರ ಬುಕ್ ಮಾಡ್ಕೊತಾರೆ. ಅದಕ್ಕೆ ಹೇಳೋದು, ಇಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರು ಒಳ್ಳೆಯದು, ಅನ್ಇನ್ಸ್ಟಾಲ್ ಮಾಡಲಿಲ್ಲ ಅಂದರೂ ಒಳ್ಳೆಯದು. ಓಕೆ, ಅಷ್ಟೇ. ನಮ್ಮ ಮುಂದೆ ಪ್ರಜೆಗಳು ಕಷ್ಟಪಡ್ತಾರೆ, ಯಾರು ಮಾತಾಡ್ತಾರೆ ಮಾತಾಡ್ತಾರೆ ಎಲ್ಲ ಎಷ್ಟು ಜಾಸ್ತಿ ಇಲ್ಲ ಅಂದರೆ ಕಲ್ತ್ಕೊಂತೀನಿ. ನೆಕ್ಸ್ಟ್ ಮೀಟಿಂಗ್ ಮಾತಾಡಿ ನೀವು. ಎಲ್ರಿಗೂ ನಮಸ್ಕಾರ. ರಾಜೇಶ್ ಅಂತೇಳಿ ನಾವು ಅಂದ್ರಳ್ಳಿಯಿಂದ. ಯಡಿಯೂರಪ್ಪ ಯಾರು ಹೇಳಿದ್ರು, ವಿಚಾರ ತುಂಬ ಚೆನ್ನಾಗಿ ಹೇಳಿದ್ರು. ಆಪ್ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಇದು ಬಗೆಹರಿಯುವಂಥ ಸಮಸ್ಯೆ. ಮಾಡಿದ್ರೂ ಪ್ರಯೋಜನ ಇಲ್ಲ, ಮಾಡಲಿಲ್ಲ ಅಂದ್ರೂ ಪ್ರಯೋಜನ ಇಲ್ಲ. ಇವತ್ತು ಪ್ರತಿಯೊಬ್ಬ ಚಾಲಕನೂ ರೋಡಿಗೆ ಬರ್ತಾ ಇರೋದು ಗ್ರಾಹಕರನ್ನ, ಸಾರ್ವಜನಿಕರು ನಂಬ್ಕೊಂಡೆ ರೋಡಿಗೆ ಬರ್ತಾ ಇರೋದು. ಆದರೆ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಓಡಾಡಲಿಕ್ಕೆ ಆಟೋ ಒಂದೇ ಅಲ್ಲ ಅವಶ್ಯಕತೆ. 108 ಥರ ದಾರಿ ಇದೆ ಅವರಿಗೆ. ಪುಕ್ಸಟೆ BMTC ಬಸ್ ಇದೆ, ಓನ್ ಕಾರ್ ಇದೆ, ಓನ್ ಬೈಕ್ ಇದೆ. ಇವತ್ತು ಪಕ್ಕದ ಮನೆಯವನ್ನ ಯಾವನಾದ್ರು ಒಬ್ಬನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡು ಅಂತ ಹೇಳಿದ್ರು ಕರ್ಕೊಂಡೋಗ್ಬಿಡ್ತಾನೆ. ಆಟೋದವ್ರಿಗೆ ಇದು ಸಾರ್ವಜನಿಕರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಸಾರ್ವಜನಿಕರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಆಟೋದವ್ರಿಗೆ ಬಂದಿರೋದು ಅದೊಂದೇ ಪ್ರಾಬ್ಲಮ್ಮು. ಜೀವನ ಮಾಡೋಕ್ಕೆ ಆಲ್ಟರ್ನೇಟ್ ದಾರಿನೇ ಇಲ್ಲ. ಇಲ್ಲಿ ನಮಗೆ ಬೇರೆ ದಾರಿ ಏನಿದೆ ಯಾರಾದರೂ ಗೊತ್ತಿದ್ರೆ ಹೇಳಿ. ಬೇರೆ ದಾರಿ ಏನಾದರೂ ಇದ್ರೆ ಅದೇ. ಚಾಲಕರ ಈ ದೇಶದ